ನಮಸ್ಕಾರ ವೀಕ್ಷಕರೇ, ಸಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಕುಬಟೂರ್. ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಅಂತಂದು ಸಾಕಷ್ಟು ಕ್ಲಾಸಸ್ಗೆ ಹಾಕ್ತೀವಿ. ಇನ್ನು ವಿದ್ಯೆ ಕಲಿಯುವಾಗ ಈ ಗಣಿತ ಮ್ಯಾಥ್ಸ್ ಏನಿದೆ ಇದನ್ನ ಕಲಿಬೇಕು ಅಂದ್ರೆ ಒಂದು ಸ್ವಲ್ಪ ಮೂಗ್ ಮುರಿತಾರೆ, ಕಲಿಯೋದು ಕಷ್ಟ ಅಂತ ಭಾವಿಸ್ತಾರೆ ಎಲ್ಲಾ ಮಕ್ಕಳು. ಹೀಗಾಗಿ ಬೇರೆ ಬೇರೆ ವಿಧದಲ್ಲಿ ಮಕ್ಕಳಿಗೆ ಹೇಗೆ ಕಲಿಕೆಯನ್ನ ಆರಂಭ ಮಾಡಬಹುದು ಅನ್ನೋದಕ್ಕೆ ಈ ಮೊದಲು ಕೂಡ ಸಖಿಯಲ್ಲಿ ಬೇಕಾದಷ್ಟು ಪ್ರೋಗ್ರಾಮ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಹೀಗೇನೆ ಈ ಎಜುಕೇಶನ್ ಅನ್ನೋದು ಫನ್ ಇರಬೇಕು, ಕಲಿಕೆ ಜೊತೆ ಪಾಠದ ಜೊತೆ ಆಟನೂ ಇರಬೇಕು ಅನ್ನೋ ಸಲುವಾಗಿ ಐಮ್ಯಾಕ್ಸ್ ಅನ್ನುವಂತಹ ಒಂದು ಕಲಿಕಾ ವಿಧಾನವನ್ನ ನಾವು ಸಖಿ ಮೂಲಕ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದೀವಿ. ಹೀಗಾಗಿ ಐಮ್ಯಾಕ್ಸ್ ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಮಕ್ಕಳು ಬಹಳ ಈಸಿಯಾಗಿ ಹೇಗೆ ಗಣಿತವನ್ನ ಕಲ್ತ್ಕೊಳ್ಬಹುದು ಅಂತ ನಮ್ಗೆ ಈ ಸಂಬಂಧ ಸಾಕಷ್ಟು ಮಾಹಿತಿ ನೀಡೋದಕ್ಕೆ ದೀಪ್ತಿ ಶರ್ಮಾ ನನ್ನೊಂದಿಗೆ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ದೀಪ್ತಿ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಎಸ್, ಮಕ್ಕಳಿಗೆ ಓದು ಬರಹ ಕಲಿಯೋದು ಅಂತಂದ್ರೆ ಆ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕಷ್ಟ. ಅವ್ರನ್ನ ಈಗ ಕಪ್ಪೆನ ತಕಡಿಲಿ ಹಾಕದಂಗೆ ಮಕ್ಕಳನ್ನ ಓದೋದಕ್ಕೆ ಕೂಡ್ಸೋದು. ಹೀಗಾಗಿ ಇನ್ನು ಲೆಕ್ಕ ಕಲಿ, ಗಣಿತ ಕಲಿ ಅಂತಂದ್ರೆ ಸ್ವಲ್ಪ ಮೂಗ್ ಮುರಿಯೋದು ಹೆಚ್ಚೆಚ್ಚು ಅಂತ ಹೇಳ್ಬೋದು. ಹೀಗಾಗಿ ಹೇಗೆ ಈಸಿಲಿ ನಾವು ಅವ್ರಿಗೆ ಈ 1-2 ಹೇಳ್ಕೊಡ್ಬೋದು, ಹೇಗೆ ಪ್ರಾಕ್ಟೀಸ್ ಅನ್ನ ಶುರು ಮಾಡ್ಬೋದು? ಯಾಕೆಂದ್ರೆ ಪುಟಾಣಿ ಮಕ್ಕಳು ಅವ್ರನ್ನ ಹೇಗೆ ತಂದು ಹಿಡಿಯೋದು ಅನ್ನೋದೇ ಕಷ್ಟ ಆಗಿರುತ್ತೆ. ಯಾವ ಏಜ್ ಗ್ರೂಪ್ ಮಕ್ಕಳಿಗಿದು? ಇನ್ನು ಐಮ್ಯಾಕ್ಸ್ ಅಂದ್ರೆ ಏನು ಅಂತ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿ. ಐಮ್ಯಾಥ್ಸ್ ಅಂದ್ರೆ ಇಂಟೆಲಿಜೆಂಟ್ ಮ್ಯಾಥಮೆಟಿಕ್ಸ್. ಇಂಟೆಲಿಜೆಂಟ್ ಮ್ಯಾಥಮೆಟಿಕ್ಸ್ ಅನ್ನೋದು ಕ್ರಿಸಾಲಿಸ್ ಗ್ರೂಪ್ ಇಂದ ಶುರುವಾಗಿದೆ. ಸುಮಾರು 10 ವರ್ಷದಿಂದ ಇಂಡಿಯಾದಲ್ಲಿ ಇದೆ. ಸೊ ಐಮ್ಯಾಥ್ಸ್ ಅನ್ನೋದು ಬೇಸಿಕಲಿ ಅಕಾಡೆಮಿಕ್ ಇಂದ ಹೊರತಾಗಿ ರೀಸನಿಂಗ್ ಕೆಪಬಿಲಿಟೀಸ್, ಲಿಸನಿಂಗ್ ಕೆಪಬಿಲಿಟೀಸ್, ಆಮೇಲೆ ಲಾಜಿಕಲ್ ಥಿಂಕಿಂಗ್, ಲ್ಯಾಟ್ರಲ್ ಥಿಂಕಿಂಗ್ ಹಾಗೂ ಅನಾಲಿಸಿಸ್ ಮೂಲಕ ನಾವು ಫನ್ ಮತ್ತೆ ಆಕ್ಟಿವಿಟೀಸ್ ಮತ್ತೆ ಸ್ಟೋರೀಸ್ ಮೂಲಕ ನಾವು ಮಕ್ಕಳಿಗೆ ಈ ವಿಧಾನವನ್ನು ಮತ್ತೆ ಈ ಕಾನ್ಸೆಪ್ಟ್ಸ್ ಗಳನ್ನ ನಾವು ಹೇಳ್ಕೊಡ್ತೇವೆ. ಓಕೆ, ಯಾವ ಏಜ್ ಗ್ರೂಪ್ಗೆ ಇದು? ಇದು 3.5 ವರ್ಷದಿಂದ 10 ವರ್ಷದವರೆಗೂ. ಐಮ್ಯಾಥ್ಸ್ 3.5 ವರ್ಷದಿಂದ 7 ವರ್ಷದವರೆಗೂ. ಆಮೇಲೆ 7ರ ನಂತರ ಸ್ಮಾರ್ಟ್ ಸ್ಟೆಪ್ಸ್ ಅನ್ನೋ ಪ್ರೋಗ್ರಾಮ್ ನ ನಾವು ಮಾಡ್ತೀವಿ. ದೀಪ್ತಿ, 3.5 ವರ್ಷ ಅಂದ್ರೆ ಇಸ್ ಇಟ್ ನಾಟ್ ಟೂ ಅರ್ಲಿ? ಅಂದ್ರೆ ಮಕ್ಕಳು ಇನ್ನೂ ಶುರುನೇ ಮಾಡಿರಲ್ಲ, ನಾವಿನ್ನು ಪ್ಲೇ ಸೆಕ್ಷನ್ ಅಲ್ಲೇನೋ ಮಕ್ಕಳು ಇರ್ತಾರೆ ಅಂತ ಅನ್ಕೊಂಡ್ರೆ ಇದು ಎಲ್ಲರೂ ಕೇಳೋ ಪ್ರಶ್ನೆನೇ ಇದು. ಆದ್ರೆ ಅದೇ ಬ್ಯೂಟಿ ಆಫ್ ಐಮ್ಯಾಥ್ಸ್ ಇರೋದು. ಸೊ 3.5 ಎಷ್ಟು ಚಿಕ್ಕ ವಯಸ್ಸಿಂದ ನಾವು ಮ್ಯಾಥ್ಸ್ ಅನ್ನೋದನ್ನ ನಾವು ಕಾನ್ಸೆಪ್ಟ್ ನ ಹೇಳ್ಕೊಟ್ರೆ ಅಷ್ಟು ಹೌದು. ಅಂದ್ರೆ ಮಕ್ಕಳಿಗೆ ಗೊತ್ತಿಲ್ಲ, ಮ್ಯಾಥ್ಸ್ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಸೊ ಆದ್ರಿಂದ ಈ ಒಂದು ಕಾನ್ಸೆಪ್ಟ್ ನ ಅವರಿಗೆ ಹೇಳ್ಕೊಟ್ರೆ, ಫನ್ ಮತ್ತೆ ಆಕ್ಟಿವಿಟಿ ಮೂಲಕ ಹೇಳ್ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಅದನ್ನ ಅವರು ಆಟ ಆಡ್ಕೊಂಡೇ ನಾವು ಅವ್ರು ಕಲ್ತ್ಕೊಂಡು ಆ ಒಂದು ಫಿಯರ್, ಆ ಒಂದು ಭಯ, ಮ್ಯಾಥ್ಸ್ ಅನ್ನೋದು ನಾವು ಚಿಕ್ಕ ವಯಸ್ಸಿನಿಂದನೂ ನಾವು ಕಲ್ತ್ಕೊಂಡ್ ಬಂದಿದೀವಿ, ನಾವು ಭಯ ಪಡ್ಕೊಂಡ್ ಬಂದಿದೀವಿ. ಆ ಒಂದನ್ನ ಹೋಗ್ಲಾಡ್ಸೋದಕ್ಕೆ ಈ ಒಂದು ಕಾನ್ಸೆಪ್ಟ್ ನ ಅವ್ರು ಆ ವಯಸ್ಸಿನಲ್ಲಿ ಹೇಳ್ಕೊಡ್ತಾರೆ. ಸೊ ಫೌಂಡೇಶನ್ ಆಗುತ್ತೆ. ಓಕೆ, ಮ್ಯಾಥ್ಸ್ ಅನ್ನೋದು ಆ ಭಯ ನಮ್ಗೆ 12 ವರ್ಷ 15 ವರ್ಷ ಓದ್ರು ಕೂಡ ಆ ಮ್ಯಾಥ್ಸ್ ಇಂದ ಫೋಬಿಯಾ ಹೊರಗೆ ಬಂದಿಲ್ಲ ನಮ್ಮಿಂದ ಅದು ಅಂತ. ಅದೇ ಆ ಒಂದು ಫೋಬಿಯಾ ಹೋಗ್ಲಾಡ್ಸೋದಕ್ಕೆ ಕಾನ್ಸೆಪ್ಟ್ಸ್ ನ ಹೇಳ್ಕೊಡ್ತೀವಿ ನಾವು. ಯಾಕೆ ಆ ಚಿಕ್ಕ ವಯಸ್ಸು ಅಂದರೆ ಆ ಬ್ರೈನ್ ಡೆವಲಪ್ ಆಗುವಂತ ವಯಸ್ಸು 0 to 10 years ವರೆಗೂ ಬ್ರೈನ್ ಡೆವಲಪ್ ಆಗುತ್ತೆ. ಸೊ ಇದು ಓವರ್ ಆಲ್ ಬ್ರೈನ್ ಡೆವಲಪ್ಮೆಂಟ್, ಲೆಫ್ಟ್ ಬ್ರೈನ್ ಆಗ್ಲಿ ರೈಟ್ ಬ್ರೈನ್ ಆಗ್ಲಿ ಓವರ್ ಆಲ್ ಬ್ರೈನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರೋದ್ರಿಂದ ಇದು ಸೊ ಆ ಕಾನ್ಸೆಪ್ಟ್ಸ್ ನ ಏಜ್ ತಕ್ಕಂಗೆ ನಾವು ಹೇಳ್ಕೊಡ್ತೀವಿ. ಲೆವೆಲ್ ಬೇಸ್ಡ್ ಇದೆ. ಸೊ 3.5 to 4 years, 4.5 to 5 years ಲೆವೆಲ್ 1 ಅಂತ ಇರುತ್ತೆ. 4.5 to 6-7 years ವರೆಗೂ ಲೆವೆಲ್ 2. ಸೊ 6 to 7 years ಲೆವೆಲ್ 3 ಇರುತ್ತೆ. ಅದಾದ ನಂತರ ಸ್ಮಾರ್ಟ್ ಸ್ಟೆಪ್ಸ್ ಇರುತ್ತೆ. ಸೊ ಏಜ್ ಪ್ರಕಾರ ಆ ಒಂದು ಕಾನ್ಸೆಪ್ಟ್ಸ್ ನ ನಾವು ರಿಸರ್ಚ್ ಮೂಲಕ ಮಾಡಿ ಇದು ನಡೀತಾ ಬಂದಿದೆ. ಓಕೆ ದೀಪ್ತಿ, ನಾವು ಸಾಮಾನ್ಯವಾಗಿ ಆ 3 ವರ್ಷ 3.5 ವರ್ಷದ ಮಕ್ಕಳಿಗೆ ನಾವೇನ್ ಪ್ಲೇ ಸ್ಕೂಲ್ಗೆ ಸೇರಿಸ್ತೀವಿ, ಅವ್ರಿಗೆ ಬೆರಳೆಲ್ಲ ನೀಟಾಗಿ ಮೂವ್ ಆಗ್ಬೇಕು ಅನ್ನೋ ಸಲುವಾಗಿ ಕೂಡ ಸಾಕಷ್ಟು ಟ್ರೈನಿಂಗ್ ಎಲ್ಲ ನಡೆಯುತ್ತೆ. ಹೀಗಾಗಿ ನೀವು ಕೂಡ ಸಾಕಷ್ಟು ಮೆಟೀರಿಯಲ್ಸ್ ಡಿಸ್ಪ್ಲೇ ಮಾಡಿದೀರಾ. ಅಂದ್ರೆ ನಾವು ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಗೆ ನಮ್ಮ ಫಿಂಗರ್ಸ್ ಕೂಡ ಬಹಳ ಏನು ಕೆಲಸ ಮಾಡುತ್ತೆ, ಅಂದ್ರೆ ಸಹಾಯ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ನಾ ಇದು ಏನೆಲ್ಲ ಮಟೀರಿಯಲ್ಸ್ ಇದು? ಇದು ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್ ವೆರಿ ಇಂಪಾರ್ಟೆಂಟ್ ಅಟ್ ದಟ್ ಏಜ್. ಸೊ 3.5 years ಇಂತ ಅಂತಲ್ಲ, ಬೇರೆ ವಯಸ್ಸಿನವರೆಗೂ ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್ ಇಂಪಾರ್ಟೆಂಟ್. ಆಮೇಲೆ ಕಲರ್ಸ್, ಶೇಪ್ಸ್ ಮೂಲಕ ಅವರಿಗೆ ಈ ಒಂದು ಕಾನ್ಸೆಪ್ಟ್ಸ್ ನ ಹೇಳ್ಕೊಡ್ತೀವಿ. ಇದರಲ್ಲಿ ನೋಡ್ಬೋದು, ಇದು ಬೇಸಿಕ್ ಅವ್ರಿಗೆ ಶೇಪ್ಸ್ ಮತ್ತೆ ಕಲರ್ಸ್ ಮೂಲಕ ಅವ್ರಿಗೆ ಫನ್ ಇರುತ್ತೆ. ಇದು ನಾವು ನೋಡ್ಬೇಕಂದ್ರೆ ಇದರಲ್ಲಿ ಎಲ್ಲ
ಸ್ಕ್ವೇರ್ಸ್ ಇದೆ, ಆಮೇಲೆ ಟ್ರಯಾಂಗಲ್ಸ್ ಇದೆ, ಹಾಫ್ ಸರ್ಕಲ್, ಸಿಲಿಂಡ್ರಿಕಲ್ ಶೇಪ್ ಇದೆ. ಸೊ ಇದು ಫೌಂಡೇಶನ್ ಕೊಡುತ್ತೆ. ಸೊ ಆರ್ಕಿಟೆಕ್ಚರಲ್ ಫೌಂಡೇಶನ್ ಆಗುತ್ತೆ ಇದು. ಸೊ ಮ್ಯಾಥ್ಸ್ ಬರೀ ಅರ್ಥಮೆಟಿಕ್, ಆಲ್ಜಿಬ್ರಾ, ಜಾಮೆಟ್ರಿ ಅಲ್ದಿರೆ ನಾವು ವೈಡ್ ರೇಂಜ್ ಆಫ್ ಮ್ಯಾಥಮೆಟಿಕ್ಸ್ ಅಂದ್ರೆ ಡೇ ಟು ಡೇ ಲೈಫ್ ಅಲ್ಲೂ ನಾವು ಮ್ಯಾಥ್ಸ್ ಯೂಸೇ ಮಾಡ್ತೀವಿ ನಾವು. ಖಂಡಿತವಾಗಿ ಒಂದು ಮಗುಗೆ ಅಥವಾ ಒಂದು ಏನಂತಾರೆ ಒಂದು 7 ವರ್ಷ ಮಗು ಅಥವಾ 6-8 ವರ್ಷದ ಮಕ್ಕಳಿಗೆ ನಾವು ಒಂದು ಏನೋ ತಗೊಂಬನ್ನಿ ಅಂತೀವಿ ಅಂಗಡಿಯಿಂದ, 1 kg ಏನೋ ಈರುಳ್ಳಿ ತಗೊಂಬನ್ನಿ ಅಂತೀವಿ. ಸೊ ಅದ್ರಲ್ಲೂ ಮ್ಯಾಥ್ಸ್ ಇದೆ. ಹೌದು. ಸೊ ಆಮೇಲೆ ಮನೆಯಲ್ಲಿ ಏನಂತಾರೆ ಸ್ಪೂನ್ಗಳು, ಸೊ ಈ ಚಿಕ್ಕ ಸ್ಪೂನ್ ತಗೊಂಬ ಅಥವಾ ದೊಡ್ಡ ಸ್ಪೂನ್ ತಗೊಂಬ, ಸೌಟ್ ತಗೊಂಬ, ಅದ್ರಲ್ಲಿ ಅಳತೆ ಇದೆ ಅಥವಾ ಸೈಜಸ್ ಡಿಫರೆನ್ಸಸ್ ಇದೆ. ಸೊ ಮ್ಯಾಥ್ಸ್ ಅನ್ನೋದು ನಾವು ದಿನನಿತ್ಯ ಅಳವಡಿಸ್ಕೊಳ್ತಾ ಇದೀವಿ. ಆದ್ರೆ ಈ ಮಕ್ಕಳಿಗೆ ಅಥವಾ ಈ ನಾವು ಪೇರೆಂಟ್ಸೇ ನಾವು ಮಾಡೋದು ಒಂದು ಇದು ಮ್ಯಾಥ್ಸ್ ಅಂದ್ರೆ ಬುಕ್ಕು ಅಂದ್ರೆ ಪುಸ್ತಕದಲ್ಲಿ ಚೌಕಟ್ಟಿನಲ್ಲಿ ಮಾತ್ರ ಮ್ಯಾಥ್ಸ್ ನೋಡ್ತಾ ಇದ್ದಾರೆ ಹೊರತು ಅದರಿಂದ ಆಚೆ ಬಂದು ನೋಡ್ಬೇಕಾಗಿದೆ. ಸೊ ಮ್ಯಾಥ್ಸ್ ನ ದಿನನಿತ್ಯವಾಗಿ ನಾವು ಉಪಯೋಗಿಸ್ತಾ ಇರೋದನ್ನ ನಾವು ಕ್ಲಾಸ್ ಅಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ. ಇದು ಸೂಪರ್. ಯಾಕೆಂತಂದ್ರೆ ಮಕ್ಕಳಿಗೆ ದಿಸ್ ಇಸ್ ದ ಟೈಮ್. 3 ವರ್ಷ 3.5 ವರ್ಷದಿಂದ ಅವರು ಕಲರ್ಸ್ ಇರಬಹುದು, ಶೇಪ್ಸ್, ಸೈಜ್ ಇರಬಹುದು, ಆಮೇಲೆ ಆ ವೇಟ್ ಏನ್ ಹೇಳಿದ್ರಲ್ಲ ನೀವು, ಯಾವ್ದ್ ಭಾರ ಅಲ್ಲ, ಸಾಕಷ್ಟು ಕಲಿತಾರೆ. ಈ ಮೂಲಕ ನೀವು ಪ್ರಾರಂಭ ಮಾಡ್ತೀರಾ. ಇದನ್ನು ಹೊರತುಪಡಿಸಿ ನಾವು ಐಮ್ಯಾಕ್ಸ್ ಅಲ್ಲಿ ಯಾವ್ದೆಲ್ಲ ಪ್ರಾಡಕ್ಟ್, ಆ ಪ್ರಾಡಕ್ಟ್ ಬಳಕೆ ಯಾವ ತರ ಮಾಡ್ತೀರಾ, ಅದ್ರಿಂದ ಲಾಭ ಏನು? ಹೌದು, ಈಗ ನಾವು ಹೇಳ್ಬೇಕು ಅಂದ್ರೆ ನಾವು ಕಲರ್ಸ್ ಇದು ಸಿಂಪಲ್ ಅಡಿಷನ್ ಯೂಸ್ ಮಾಡ್ತೀವಿ. ಸಿಂಪಲ್ ಅಡಿಷನ್ ನಾವು ಅದನ್ನ ಗ್ರಾಫ್ ಮೂಲಕ ಯೂಸ್ ಮಾಡ್ತೀವಿ. ರೋಸ್, ಕಾಲಮ್ಸ್, ಗ್ರಾಫ್ ಮೂಲಕ ಯೂಸ್ ಮಾಡ್ತೀವಿ ಸಿಂಪಲ್ ಅಡಿಷನ್ಸ್. ಸೊ ಅದಾದ ನಂತರ ಟ್ಯಾಂಗ್ರಮ್ಸ್ ಅಂತ ಇದೆ, ಕೆಲವೊಂದು ಟ್ಯಾಂಗ್ರಮ್ಸ್ ಯೂಟಿಲೈಸ್ ಮಾಡ್ತೀವಿ. ಸೊ ಅದು ಇದೆಲ್ಲ ಶೇಪ್ಸ್ ಮೂಲಕ ಅಲ್ಲಿ ಟ್ಯಾಂಗ್ರಮ್ ಡಯಾಗ್ರಾಮ್ ಇರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಶೇಪ್ಸ್ ಮೂಲಕ ಮಾಡಿ ಅದೆಲ್ಲ ನಾವು ಹೇಳ್ಕೊಡ್ತೀವಿ. ಐ ಕೋಆರ್ಡಿನೇಷನ್, ಹ್ಯಾಂಡ್ ಕೋಆರ್ಡಿನೇಷನ್ ಎಲ್ಲ ಆಗುತ್ತೆ. ಸೊ ಇದು ಗ್ರಾಫಿಕ್ ಇನ್ಫ್ಲುಯೆನ್ಸ್ ಅಂತ. ಇದರಲ್ಲಿ ಟ್ಯಾಂಗ್ರಮ್ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಡಿಫ್ರೆಂಟ್ ಕಲರ್ಸ್, ಶೇಪ್ಸ್ ನ ಯೂಸ್ ಮಾಡಿಬಿಟ್ಟು ನಾವು ಇದನ್ನ ಯುಟಿಲೈಸ್ ಮಾಡ್ತೀವಿ. ಸೊ ಇದರಲ್ಲಿ ನಾವು ವಿಜುವಲೈಸ್ ಮತ್ತೆ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋದನ್ನ ಹೇಗೆ ಅಂತ ಇದರಲ್ಲಿ ತಿಳ್ಕೊಳ್ತೀವಿ. ಅದಾದ ನಂತರ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜಾಮೆಟ್ರಿಕಲ್ ಶೇಪ್ಸ್. ಇದರಲ್ಲಿ ಎಷ್ಟು ಕ್ಯೂಬ್ಸ್ ಇದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಗತ್ತಾ? ಇದು ಎಕ್ಸ್ಟೆನ್ಸಿಟಿ ಅಂತ. ಇದರಲ್ಲಿ ನಾವು ಕ್ಯೂಬ್ಸ್ ಮೂಲಕ ಮಾಡ್ತೀವಿ. ಐಮ್ಯಾಥ್ ಸ್ಟೂಡೆಂಟ್ಸ್ ಇದು ಸುಲಭವಾಗಿ ಹೇಳ್ತಾರೆ ಎಷ್ಟು ಕ್ಯೂಬ್ಸ್ ಇದೆ ಅಂತ. ಆದರೆ ನಾವು ಬರೀ ಮೇಲೆ ನೋಡ್ತಾ ತಿಳ್ಕೊಳ್ತೀವಿ ಎಷ್ಟಿದೆ ಅಂತ. ಆದರೆ ಇದರಲ್ಲಿ ನಾವು 3D ಎಫೆಕ್ಟ್ ಅಂದರೆ ಸುತ್ತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಯೂಬ್ಸ್ ಇದೆ ಅಂದರೆ. ಒಂದ್ರ ಮೇಲೆ ಇಟ್ಟು ನಾವು ಇದನ್ನ ತೋರಿಸ್ತೀವಿ. ಸೊ ಅದರಿಂದ ಇದರಲ್ಲಿ 19 ಕ್ಯೂಬ್ಸ್ ಇದೆ. ಆದರೆ ನಾವು ನಮ್ಮಂತ ಜನಗಳು ಅಥವಾ ಬೇರೆಯವರೆಲ್ಲ ನೋಡಿದಾಗ ಇದರಲ್ಲಿ ನೋಡೋದೇನು ಬರೀ 9 ಅಥವಾ 8 ಅಷ್ಟೇ ಕಾಣಿಸುತ್ತೆ. ಐಮ್ಯಾಥ್ಸ್ ಅಲ್ಲಿ ಕಲ್ತಿರೋ ಮೂಲಕ ಎಕ್ಸ್ಟೆನ್ಸಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ಅವರು ಕಲ್ತ್ಕೊಳ್ಳುವಾಗ ಇದರಲ್ಲಿ ಸುಲಭವಾಗಿ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟಿದೆ ಅಂತ. 19 ಇದೆ, ಒಂದ್ರ ಮೇಲೆ ಇಟ್ಟಿರೋದು. ಇದು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡುವಂಥದ್ದು. ಸೊ ಶೇಪ್ಸು ಮತ್ತು ಕಲರ್ಸ್ ಮೂಲಕ ಅವರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಸೊ ಹ್ಯಾಂಡ್ ಐ ಕೋಆರ್ಡಿನೇಷನ್ ಮತ್ತು ಅವರಿಗೆ ಕಲರ್ಸ್ನ ಅವರಿಗೆ ರೆಕಗ್ನೈಸ್ ಮಾಡುವಂಥದ್ದು ನಾವು ಇದರಲ್ಲಿ ಉಪಯೋಗಿಸ್ತೀವಿ. ಆಮೇಲೆ ಸುಮಾರು ಅಬ್ಸ್ಟ್ರಾಕ್ಟ್ ಮೆಥಡ್ ಅಂದರೆ ನಾವು ಜಾಸ್ತಿ ಬುಕ್ಸ್ ಉಪಯೋಗಿಸ್ತೀವಿ ಅಬ್ಸ್ಟ್ರಾಕ್ಟ್ ಮೆಥಡಲ್ಲಿ. ಅದರಲ್ಲಿ ವರ್ಕ್ಸ್ ಶೀಟ್ಸ್ ಎಲ್ಲ ಇರುತ್ತೆ. ಸೊ ಇದು ಅವ್ರಿಗೆ ನಾವು ಸುಲಭವಾಗಿ ಹೇಳ್ಕೊಡುವಂಥದ್ದು. ಆಮೇಲೆ ಸಿಂಪಲ್ ಅಡಿಷನ್ ಆಗಲಿ ಅಥವಾ ಸಬ್ಸ್ಟಿಟ್ಯೂಷನ್ ಆಗಲಿ, 2 ವೇ ಸಬ್ಸ್ಟಿಟ್ಯೂಷನ್ ಆಗಲಿ, 1 ವೇ ಸಬ್ಸ್ಟಿಟ್ಯೂಷನ್ ಆಗಲಿ, ಇಲ್ಲಿ ನೋಡ್ಬೋದು. ಸಿಂಪಲ್ ಅಡಿಷನ್ ಆಗಲಿ ಅವರಿಗೆ ನಾವು ಹೇಳ್ಕೊಡ್ಬೋದು. ಓಕೆ, ಅಂದ್ರೆ ಈ ಮಕ್ಕಳು ನಮ್ಗೆ ಈಗ 1 2 3 4 ಏನ್ ಕಲಿತೀವಿ, ಆಮೇಲೆ ಡಬಲ್ ಡಿಜಿಟ್ ನಂಬರ್ ಏನ್ ಕಲಿತೀವಿ, ಟ್ರಿಬಲ್ ಡಿಜಿಟ್ ನಂಬರ್ ಹೇಗೆ ಹೋಗುತ್ತೆ, ಅವೆಲ್ಲವೂ ಕೂಡ ಇಲ್ಲೇ ಕಲಿತಾರಾ ಅಥವಾ ಇಲ್ಲಿ ಸ್ವಲ್ಪ ಮಾರ್ಜಿನ್ ಇದೆಯಾ? ಇಲ್ಲ ಇಂತಿಷ್ಟೇ ಕಲಿಯೋದಕ್ಕೆ ಸಾಧ್ಯ ಅಂತ. ಅದೇ ಇಲ್ಲಿ ಇದು ಮಾರ್ಜಿನ್ ಅಂತ ಇಲ್ಲ, ಲಿಮಿಟೇಷನ್ ಅಂತಿಲ್ಲ. ಆಮೇಲೆ ಇದು ಡಿಜಿಟ್ ವೈಸ್ ಎಲ್ಲೂ ಹೋಗೋದಿಲ್ಲ ಇಲ್ಲಿ. ಸೊ ನಾವು ಬರೀ ಅರ್ಥಮೆಟಿಕ್ ಅಂತೂ ಟಚ್ ಮಾಡೋದೇ ಇಲ್ಲ. ಸೊ ಮೋರ್ ಆಫ್ ಅರ್ಥಮೆಟಿಕ್, ಆಲ್ಜಿಬ್ರಾ ಅಂಡ್ ಜಾಮೆಟ್ರಿ ಅದಕ್ಕಿಂತ ವಿಶಾಲವಾಗಿ ಹೋಗ್ತಾ ಇದೆ ಇಲ್ಲಿ. ಸೊ ಈಗ ಸೀಕ್ವೆನ್ಸಸ್, ಪ್ಯಾಟರ್ನ್ಸ್ ಅಂತ ಇರುತ್ತೆ. ಈ ಸೀಕ್ವೆನ್ಸು, ಪ್ಯಾಟರ್ನ್ಸು ಕೆಲವೊಂದೆಲ್ಲ ನಾವು ನೋಡಿದ್ರೆ ಅದು ಬ್ಯಾಂಕ್ ಎಕ್ಸಾಮ್ಸ್ ಎಲ್ಲ ಬರುತ್ತೆ ಅದರಲ್ಲಿ. ಸೊ ಆ ಒಂದು ಸೀಕ್ವೆನ್ಸ್ ಪ್ಯಾಟರ್ನ್ಸ್ ಎಲ್ಲ ಬ್ಯಾಂಕ್ ಎಕ್ಸಾಮ್ಸ್ ಅಲ್ಲಿ ಬರುವಂತದನ್ನೆಲ್ಲ ನಾವು ಈ ಮಕ್ಕಳು ಸುಲಭವಾಗಿ ಮಾಡ್ತಾರೆ. ಬಹುಶಃ ಈ 3 ವರ್ಷಕ್ಕೆ ಏನ್ ಪ್ರಾರಂಭ ಮಾಡ್ತೀವಿ, ಒಂದ್ ವೇಳೆ ಇದನ್ನ ಕಲ್ತ್ರೆ ನಮ್ಗೆ 20 ಆದ್ಮೇಲೆ ಏನ್ ಬೇಕಲ್ಲ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದು ಕೂಡ ಸಾಕಷ್ಟು ಸಹಾಯ ಮಾಡುತ್ತೆ ಅಂತ ಅದೇ ಹೇಳ್ತಾ ಇರೋದು. ರೈಟ್ ಬ್ರೈನ್ ಡೆವಲಪ್ ಆಗೋದು ಇದು ಒಂದು ಘಟ್ಟದಲ್ಲಿ. ಈ ಒಂದು ಘಟ್ಟದಲ್ಲಿ ನಾವು ಎಷ್ಟು ಆ ಮಕ್ಕಳಿಗೆ ಎಷ್ಟು ಇನ್ಫಾರ್ಮೇಶನ್ಸ್ ತುಂಬ್ತೀವೋ ಅದು ಲೇಟರ್ ಆನ್ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಈ ಒಂದು ಟ್ಯೂನ್ ಮಾಡೋದಿದೆಯಲ್ಲ, ಮ್ಯಾಥ್ಸ್ ಮೂಲಕ ಟ್ಯೂನ್ ಮಾಡೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಗಿಡವಾಗೆ ಬಗ್ಗಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ. ನಮ್ಗೆ ಹೆಂಗ್ ಬೇಕೋ ಅದನ್ನ ನಾವು ನೀಟಾಗಿ ಮೌಲ್ಡ್ ಮಾಡ್ಕೊಳ್ಬಹುದು ಅಂತ. ಆಮೇಲೆ ದೀಪ್ತಿ, ನೀವು ಪದೇ ಪದೇ ಬ್ರೈನ್ ನ 2 ಭಾಗದನ್ನ ಮೆನ್ಷನ್ ಮಾಡ್ತಾ ಇದ್ದೀರಾ.
ರೈಟ್ ಬ್ರೇನ್ ಅಂಡ್ ಲೆಫ್ಟ್ ಬ್ರೇನ್ ಅಂತ. ಯಾವ ಬ್ರೇನು ಹೇಗೆ ಸಹಾಯ ಮಾಡುತ್ತೆ? ಹಾಗಾದ್ರೆ ಎರಡು ಒಂದೇ ತರ ಕೆಲಸ ಮಾಡೋದಿಲ್ವಾ? ಇಲ್ಲ. ಸೊ ಇಲ್ಲಿ ನೋಡಿದ್ರೆ ಸೊ ಇದು ಲೆಫ್ಟ್ ಬ್ರೈನ್ ಮತ್ತೆ ರೈಟ್ ಬ್ರೈನ್. ಲೆಫ್ಟ್ ಬ್ರೈನ್ ಅಲ್ಲಿ ಜಾಸ್ತಿ ನಾವು ನಂಬರ್ಸು, ವರ್ಡ್ಸು, ಲಾಜಿಕಲ್ಲು, ಅನಾಲಿಸಿಸ್ ಜಾಸ್ತಿ ಇಂಥದನ್ನೇ ನಾವು ಕಲಿತೀವಿ. ರೈಟ್ ಬ್ರೈನ್ ಅಲ್ಲಿ ನಾವು ಕಲರ್ಸ್, ಇಮ್ಯಾಜಿನೇಷನ್ಸ್, ಸಿಂಥಸಿಸ್, ಕ್ರಿಯೇಟಿವಿಟಿ ಇದೆಲ್ಲ ಜಾಸ್ತಿ ರೈಟ್ ಬ್ರೈನ್ ಅಲ್ಲಿ ಕಲಿತೀವಿ. ಅಂದ್ರೆ ಈ ರೈಟ್ ಬ್ರೈನ್ ಅಲ್ಲಿ ನಾವು ಏನು ವಿಜುವಲೈಸ್ ಮಾಡ್ತೀವೋ, ಇಮ್ಯಾಜಿನೇಷನ್ ಮಾಡ್ತೀವೋ ಅದೆಲ್ಲ ಲಾಂಗ್ ಟರ್ಮ್ ಉಳಿಯುತ್ತೆ. ಅಂದ್ರೆ ಈಗ ಒಂದು ನರ್ಸರಿ ಮಗು ಜಾಸ್ತಿ ರೈಮ್ಸ್ ನೆಲ್ಲ ನಾವು ಕಲ್ತಿದ್ದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನರ್ಸರಿಯಲ್ಲಿ ಎಷ್ಟೇ ವಯಸ್ಸಾದವ್ರಿಗೂ ನೆನಪಿದೆ. ಯಾಕೆಂದ್ರೆ ಅವರು ಆ ಒಂದು ವಿಜುವಲೈಸ್ ಮೂಲಕ ಅವರು ಕಲ್ತಿರ್ತಾರೆ. ಆಮೇಲೆ ಆ ಒಂದು ಆಟ ಆಡ್ಕೊಂಡು ಕಲ್ತಿರೋದ್ರಿಂದ ಅದು ಕೊನೆ ತನಕ ನೆನಪಿರುತ್ತೆ. ಸೊ ಆ ಒಂದು ನಾವು ಅನ್ವಯಿಸ್ಕೊಂಡು ನಾವು ಹೇಳ್ಕೊಡ್ತೇವೆ. ಅಂದ್ರೆ ಸಾಮಾನ್ಯವಾಗಿ ನಾವು ಎರಡು ಬ್ರೈನ್ಸ್ ನ ಯೂಸ್ ಮಾಡ್ತೀವಿ ಜನರಲ್ ಆಗಿ, ಆದ್ರೆ ಹೆಚ್ಚಿನ ಯೂಸೇಜ್ ಇದ್ರಲ್ಲಿ ಆಗುತ್ತೆ ಐಮ್ಯಾಕ್ಸ್ ಮೂಲಕ. ಓವರ್ ಆಲ್ ಬ್ರೈನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದು. ಸೊ ಹೆಚ್ಚಿನ ಆಗಿ ನಾವು ರೈಟ್ ಬ್ರೈನ್ ನ ಟ್ಯೂನ್ ಮಾಡೋದು ಯಾಕೆ ಅಂದ್ರೆ 10 ವರ್ಷದ ನಂತರ ನಾವು ಲೆಫ್ಟ್ ಡಾಮಿನೆಂಟ್ ಆಗ್ಬಿಡ್ತೀವಿ, ಲೆಫ್ಟ್ ಬ್ರೈನ್ ಡಾಮಿನೆಂಟ್ ಆಗ್ಬಿಡ್ತೀವಿ. ಅದು ಮೆಚೂರಿಟಿ ಬರ್ತಾ ಇರೋಂಗೆ, ಮೆಚೂರ್ ಆಗ್ತಾ ಇರೋಂಗೆ ಮಕ್ಕಳು ಜಾಸ್ತಿ ಲೆಫ್ಟ್ ಬ್ರೈನ್ ಯೂಸ್ ಮಾಡಕ್ ಶುರು ಮಾಡ್ತಾರೆ. ನಾವೇ ಆಗ್ಲಿ ಹೆಚ್ಚಾಗಿ ನಾವು ಕಲರ್ಸ್ ಇದ್ರಕ್ಕಿಂತ ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಇರುತ್ತೆ, ಲ್ಯಾಟ್ರಲ್ ಥಿಂಕಿಂಗ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ವೀಕ್ಷಕರೇ, ನಾವು ಬ್ರೈನ್ ನ ಎರಡೂ ಭಾಗವನ್ನ ಹೇಗೆ ಉಪಯೋಗಿಸಬೇಕು, ಯಾಕೆ ಉಪಯೋಗಿಸಬೇಕು ಅಂತ ಈ ಐಮ್ಯಾಕ್ಸ್ ತಿಳಿಸ್ಕೊಡುತ್ತೆ. ಇದು 3.5 ವರ್ಷದಿಂದ ಪ್ರಾರಂಭವಾಗಿ ಇದಕ್ಕೆ ಏಜ್ ಲಿಮಿಟ್ ಅನ್ನೋದೇ ಇಲ್ಲ. ಹೀಗಾಗಿ ಬರೀ ಅರ್ಥಮೆಟಿಕ್ ಇರಬಹುದು, ಜಾಮಿಟ್ರಿ ಇರಬಹುದು, ಆಲ್ಜಿಬ್ರಾ ಅಷ್ಟೇ ಅಲ್ಲ, ಇದನ್ನ ಹೊರತುಪಡಿಸಿ ಬಹಳ ದೊಡ್ಡ ಅಂದ್ರೆ ವೈಡ್ ರೇಂಜ್ ಅಲ್ಲಿ ನಾವು ಕಲಿಕೆಯನ್ನ ಪ್ರಾರಂಭ ಮಾಡಬಹುದು ಅಂತ. ಲೆಕ್ಕದಲ್ಲಿ ಯಾವಾಗ್ಲೂ ಪಕ್ಕಾ ಆಗಿರ್ಬೇಕು ಅಂದ್ರೆ ಬಹಳ ನೀಟಾಗಿ ಕಲಿಬೇಕು. ಹೀಗಾಗಿ ಮತ್ತಷ್ಟು ಲಾಭ ಏನು ಐಮ್ಯಾಕ್ಸ್ ಕಲಿಯೋದ್ರಿಂದ ನೋಡೋಣ. ಅದಕ್ಕೂ ಮೊದಲು ಸಖಿಯಲ್ಲಿ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಕಲಿಕೆಯಲ್ಲಿ ಬೇಕಾದಷ್ಟು ವಿಧ ಇದೆ ಅಂತ ಏನ್ ಹೇಳ್ತಾ ಇದ್ವಿ. ಇವತ್ತು ಐಮ್ಯಾಕ್ಸ್ ಅಂದ್ರೆ ಏನು, ಇದು ಪುಟ್ಟ ಮಕ್ಕಳಿಗೆ ಯಾವ ತರ ಸಹಾಯ ಮಾಡುತ್ತೆ ಗಣಿತ ಕಲಿಕೆಯಲ್ಲಿ ಅಂತ ದೀಪ್ತಿ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಅವರಿಂದ ನಾವು ಪಡ್ಕೊಳ್ಳೋದಾದ್ರೆ, ಇಲ್ಲಿ ತಂದೆ ತಾಯಿಯ ಪಾತ್ರ ಏನು, ಮಕ್ಕಳೇನೋ ಶಾಲೆಗೆ ಹೋಗಿ ಕಲ್ತ್ಕೊಂಡ್ ಬರ್ತಾರೆ ಅಥವಾ ಯಾವ್ದೋ ಸ್ಪೆಷಲ್ ಕ್ಲಾಸಸ್ಗೆ ಹಾಕಿರ್ತೀವಿ, ಮನೆಗ್ ಬಂದ ನಂತರ ಅಪ್ಪ ಅಮ್ಮನ ಕೋಆಪರೇಷನ್ ಯಾವ ತರ ಇರಬೇಕು ಮಗುವಿನ ಬೆಳವಣಿಗೆಗೆ ಅಂತ ನಾವು ದೀಪ್ತಿನ ಕೇಳೋದಾದ್ರೆ, ಸ್ಕೂಲ್ಗೆ ಹೋಗಿ ಬರ್ತಾರೆ, ಟ್ಯೂಷನ್ಸ್ಗೆ ಹೋಗಿ ಬರ್ತಾರೆ, 28 ಸ್ಪೆಷಲ್ ಕ್ಲಾಸ್ಗೆ ನಾವು ಮಕ್ಕಳನ್ನ ಸೇರ್ಸಿರ್ತೀವಿ. ಬಟ್ ಮನೆಗ್ ಬಂದ ತಕ್ಷಣ ಅಪ್ಪ ಅಮ್ಮಂಗ್ ಗೊತ್ತಿರ್ಬೇಕಲ್ಲ ದೀಪ್ತಿ ಹೇಳ್ಕೊಡೋದಕ್ಕೆ. ಹೀಗಾಗಿ ಅಪ್ಪ ಅಮ್ಮಗೂ ನೀವು ಟ್ರೈನ್ ಮಾಡ್ತೀರಾ? ಇಲ್ಲ, ಇದು ವಾರದಲ್ಲಿ ಒಂದೇ ದಿನ ಆಗೋದು. ಎರಡು ಗಂಟೆ ಕಾಲ ಒಂದು ದಿನದಲ್ಲಿ ಆಗುತ್ತೆ. ಸೊ ಆ 2 ಗಂಟೆ ಕಾಲದಲ್ಲಿ ನಾವು 3 ಅಥವಾ 4 ಕಾನ್ಸೆಪ್ಟ್ಸ್ ನ ಸುಲಭವಾಗಿ ಫನ್ ಮತ್ತೆ ಆಕ್ಟಿವಿಟಿ ಅಥವಾ ಸ್ಟೋರಿ ಟೆಲ್ಲಿಂಗ್ ಅಥವಾ ಗೇಮ್ಸ್ ಮೂಲಕ ಹೇಳ್ಕೊಡ್ತೀವಿ. ಸೊ ಆದ್ರಿಂದ ಇದ್ರಲ್ಲಿ ನಾವು ಹೋಮ್ವರ್ಕ್ ಅನ್ನೋದನ್ನ ಏನು ಕೊಡೋದಿಲ್ಲ. ಸೊ ಒಂದು ಗಿಫ್ಟ್ ಈ ಮಕ್ಕಳಿಗೆ. ವಾರದಲ್ಲಿ ಒಂದೇ ಕ್ಲಾಸ್ 2 ಗಂಟೆ ಕಾಲದಲ್ಲಿ ಏನ್ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನೆನಪಿಟ್ಕೊಳ್ಬೇಕಲ್ಲ ಮಕ್ಕಳು, ಅದನ್ನೇ ಹೇಳ್ತಾ ಇರೋದು. ಆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಖಂಡಿತ ನೆನಪಿರುತ್ತೆ. ಆ ಒಂದು ನೆನಪಿಟ್ಕೊಳ್ಳೋ ಮಾರ್ಗದಲ್ಲೇನೆ ನಾವು ಹೋಗೋದು. ಅದಕ್ಕೆ ನಾವು ಮ್ಯಾನಿಪುಲೇಟರ್ಸ್ ನೆಲ್ಲ ನಾವು ಉಪಯೋಗಿಸ್ತೀವಿ. ಆಮೇಲೆ ಗ್ರೂಪ್ ಆಕ್ಟಿವಿಟೀಸ್ ಮಾಡೋದ್ರಿಂದ ಅದು ಮಕ್ಕಳು ಸೇರ್ಕೊಂಡು ಆಟದ ಮೂಲಕ ಅವರು ಕಲಿತಾರೆ. ಯಾವಾಗ್ಲೂ ಅಷ್ಟೇ ಪಾಠ ಆಟದ ಮೂಲಕ ಇದ್ರೆ ಅಷ್ಟೇ ಅದು ನಮಗ್ ಸದಾ ನೆನಪಿರುತ್ತೆ. ಅದು ನಮ್ಗೆ ಓದಿಸ್ತಾ ಇದಾರೆ, ಪನಿಷ್ಮೆಂಟ್ ಕೊಡ್ತಾ ಇದಾರೆ ಅಂತ ಅನ್ಸಲ್ಲ. ಇದೆಲ್ಲ ನಾವು ಬಹುಶಃ ಸ್ಕೂಲ್ ಡೇಸ್ ಅಲ್ಲಿ ನಾವು ಅನುಭವಿಸಿರ್ತೀವಿ. ನೀಟಾಗಿಲ್ಲ ಸರ್ಫೇಸ್ ಅಂತಂದ್ರೆ ಬಹಳ ಕಠಿಣ ಅನ್ಸ್ಬಿಡುತ್ತೆ ಓದೋದು. ಇದು ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್ ಆದ್ರಿಂದ ಇದು ಡೆಫಿನೆಟ್ಲಿ ಅವರಿಗೆ ಖುಷಿ ತರುವಂತ ಪ್ರೋಗ್ರಾಮ್. ಸೊ ಹೆಚ್ಚಾಗಿ ನನ್ನ ಕ್ಲಾಸ್ಗೆ ಬರುವಂತ ಮಕ್ಕಳು ಖುಷಿಯಿಂದ ಓಡ್ಕೊಂಡು ಬರ್ತಾರೆ. ಯಾಕಂದ್ರೆ ಕೊನೆಯಲ್ಲಿ ನಾನು ಆಟ ಆಡಿಸ್ತೀನಿ, ಆಟದಲ್ಲೂ ನಾನು ಅಲ್ಲಿ ಮ್ಯಾಥ್ಸ್ ನ ಅನ್ವಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ಅವರಿಗೆ ಆ ಒಂದು ಭಯ ಇದೆಯಲ್ಲ ಅದು ಹೋಗ್ಲಾಡ್ಸೋದೇ ನಮ್ಮ ಉದ್ದೇಶ. ಕೊನೆಯಲ್ಲಿ ಐ ಲವ್ ಮ್ಯಾಥಮೆಟಿಕ್ಸ್ ಅನ್ನೋದು ಅವರಿಗೆ ಬರಲೇಬೇಕು. ದಟ್ಸ್ ಐಮ್ಯಾಕ್ಸ್ ಅಂತ. ಇಲ್ಲಿ ನೀವು ರೀಸನಿಂಗ್ ಕೂಡ ಸಾಧ್ಯ ಮಕ್ಕಳಿಗೆ ಅಂತಂದ್ರಿ. ಈ ಐಮ್ಯಾಕ್ಸ್ ಇಂದ ರೀಸನಿಂಗ್ ಹೇಗ್ ಸಾಧ್ಯ ಆಗುತ್ತೆ, ಅವ್ರಿಗೆ ಯಾವ ತರ ಲಾಭ ಮಾಡ್ಕೊಡುತ್ತೆ? ಏನೇ ಒಂದು ಮಾಡಿದ್ರು ಯಾಕೆ ಮಾಡ್ತಾ ಇದೀನಿ ಅನ್ನೋದನ್ನ ಅವರು ತಿಳ್ಕೊಳ್ಬೇಕಾಗತ್ತೆ, ಅದನ್ನ ಅನಲೈಸ್ ಮಾಡ್ತಾರೆ ಅಂತ. ಹೌದು. ಸೊ ಐಮ್ಯಾಕ್ಸ್ ಟೀಚಿಂಗ್ ಅಲ್ಲಿ 3 ಮೆಥಡ್ ಇದೆ. ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್, ಒಂದು ಕಾಂಕ್ರೀಟ್ ಮೆಥಡ್, ಒಂದು ಸೆಮಿ ಅಬ್ಸ್ಟ್ರಾಕ್ಟ್ ಮೆಥಡ್, ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್. ಕಾಂಕ್ರೀಟ್ ಮೆಥಡ್ ಅಲ್ಲಿ ಈ ತರದ ಮ್ಯಾನಿಪುಲೇಟರ್ ಯೂಸ್ ಮಾಡ್ತೀವಿ ಅಥವಾ ಒಂದು ಗೇಮ್ಸ್ ಮೂಲಕ ಹೇಳ್ಕೊಡ್ತೀವಿ. ಸೆಮಿ ಅಬ್ಸ್ಟ್ರಾಕ್ಟ್ ಮೆಥಡ್ ಅಲ್ಲಿ ನಮ್ದು ಟೀಚಿಂಗ್ ಏಡ್ಸ್ ಇದೆ, ಬೋರ್ಡು ಆಮೇಲೆ ಸ್ಟಿಕರ್ಸ್ ಎಲ್ಲ ಯೂಸ್ ಮಾಡಿ ಅದರಲ್ಲಿ. ಆಮೇಲೆ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂದ್ರೆ ಬುಕ್ಸ್, ಕೆಲವೊಂದು ಬುಕ್ಸ್ ಗಳೆಲ್ಲ ಇದೆ. ಸೊ ಆ ಬುಕ್ಸ್ ತೋರಿಸಿ ಆ ಬುಕ್ಸ್ ಅಲ್ಲಿ ನಾವು ವರ್ಕ್ ಶೀಟ್ಸ್ ಎಲ್ಲ ಇರುತ್ತೆ, ಅದರಲ್ಲಿ ಮಾಡಬೇಕಾಗುತ್ತೆ. ಆಮೇಲೆ ಟ್ರೈಲ್ಯಾಟ್ರಲ್ ಮೆಥಡ್ ಅಂತ ಇದೆ, ಅದರಲ್ಲಿ 3 ವಿಧಾನ. ಕನ್ವೆನ್ಷನಲ್ ಮೆಥಡ್ ಅದೇ ಹೇಳ್ದಂಗೆ, ಸೊ ಈ ಬಣ್ಣದ ಫ್ರೂಟ್ಸ್ ಗಳನ್ನ ಇಟ್ಟು ಅದನ್ನ ಮ್ಯಾಚ್ ಮಾಡಬೇಕು. ಅಂದ್ರೆ ರೆಡ್ ಆಪಲ್ ಇಲ್ಲೂ ಇರುತ್ತೆ,
ಮತ್ತೆ ರೆಡ್ ಆಪಲ್ ಅಲ್ಲಿ ಇರುತ್ತೆ, ಆದ್ರೆ ಪೊಸಿಷನ್ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ಮ್ಯಾಚ್ ಮಾಡೋದಕ್ಕೆ ಹೇಳ್ತೀವಿ. ರಿವರ್ಸಿಬಲ್ ಮೆಥಡ್ ಅಂದ್ರೆ ಒಂದು ರೋ ಅಲ್ಲಿ ಇರೋದಿಲ್ಲ, ಇನ್ನೊಂದು ರೋ ಅಲ್ಲಿ ಇಟ್ಟಿರ್ತೀವಿ, ಆದ್ರೆ ಮ್ಯಾಚ್ ಮಾಡೋ ಪೊಸಿಷನ್ಸ್ ಕೊಟ್ಟಿರ್ತೀವಿ. ಸೊ ಅದನ್ನ ಅವರು ಮ್ಯಾಪ್ ಮಾಡ್ಬೇಕಾಗತ್ತೆ. ಇನ್ನೊಂದ್ರಲ್ಲಿ ಐ ಮ್ಯಾಥ್ಸ್ ಮೆಥಡ್, ಇದರಲ್ಲಿ ನಾವು ಫುಲ್ ಫ್ರೀಡಮ್ ಕೊಡ್ತೀವಿ ಮಕ್ಕಳಿಗೆ. ಮ್ಯಾಚ್ ಮಾಡೋದೆಲ್ಲ ಕೊಟ್ಟಿರ್ತೀವಿ, ಆದ್ರೆ ಈ ಎರಡು ಕಡೆ ಕಾಲಮ್ಸ್ ಫ್ರೀ ಇರುತ್ತೆ. ಸೊ ಅದರಿಂದ ಅವರು ಎಲ್ಲಿ ಬೇಕಾದ್ರೂ ಇಡಬಹುದು, ಎಲ್ಲಿ ಬೇಕಾದ್ರೂ. ಸೊ ಅವರಿಗೆ ಆ ಒಂದು ಫ್ರೀಡಮ್ ಕೊಡ್ತಾ ಇರೋದ್ರಿಂದ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಕೆಲವೊಂದ್ ಕಡೆ ಎಲ್ಲೂ ಫ್ರೀಡಮ್ ಇರಲ್ಲ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ಲಿ, ಆ ಒಂದು ಅವ್ರದೇ ಆದ ಇಂಟೆಲಿಜೆನ್ಸ್ ನ ಅವ್ರನ್ನ ಅಪ್ಲೈ ಮಾಡೋದಕ್ಕೆ ನಾವು ಫ್ರೀಡಮ್ ಕೊಡುವಂತದ್ದು ಈ ಐಮ್ಯಾಕ್ಸ್ ಅಲ್ಲಿ ಕಂಡು ಬರುತ್ತೆ. ಐಮ್ಯಾಕ್ಸ್ ಅಲ್ಲಿ ನೀವು ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಇದ್ರ ಜೊತೆಗೆ ನೀವು ನಂಗೆ ಇಂಟ್ರೊಡ್ಯೂಸ್ ಮಾಡುವಾಗ ಲಿಸ್ನಿಂಗ್ ಸ್ಕಿಲ್ಸ್ ನ ಕೂಡ ಇಂಪ್ರೂವ್ ಮಾಡುತ್ತೆ ಅಂತ ಅಂದ್ರಿ. ಅಂದ್ರೆ ಹ್ಯಾಂಡ್ ಅಂಡ್ ಐ ಅಷ್ಟೇ ಅಲ್ಲ, ಇಯರ್ ಈಸ್ ಲಿಸ್ನಿಂಗ್ ಸ್ಕಿಲ್ಸ್, ಅದಕ್ಕೆ ಕೂಡ ಅಂದ್ರೆ ಕಿವಿಗೂ ಕೂಡ ಸಹಾಯ ಮಾಡುತ್ತೆ. ಯಾಕೆಂದ್ರೆ ಎಷ್ಟೋ ಮಕ್ಕಳಿಗೆ ಕೇಳಿಸಲ್ಲ ಅನ್ನೋ ಸಲುವಾಗಿ ಅವ್ರಿಗೆ ಮಾತು ಬರದೇ ಇರಬಹುದು, ಅಥವಾ ಇನ್ನೇನು ಹಿಂಸೆಗೆ ಒಳಗಾಗ್ತಾ ಇರ್ತಾರೆ ಅವರು. ಇಲ್ಲಿ ಎಸ್ಪೆಷಲಿ ಚಾಲೆಂಜ್ ಚಿಲ್ಡ್ರನ್ಗೂ ನಾವು ಇಲ್ಲಿ ಟ್ರೈನ್ ಮಾಡ್ತೀವಿ. ಸೊ ಅವರಿಗೆ ಬೇಸಿಕ್ಸ್ ಇಂದ ಹೇಳ್ಕೊಡ್ತೀವಿ, ಅವರಿಗೆ ನಾವು ಸ್ಪೆಷಲ್ ಅಟೆನ್ಷನ್ ಕೊಟ್ಟು ನಾವು ಮಾಡ್ತೀವಿ. ಸೊ ನಮ್ ಸೆಂಟ್ರಲ್ಲೂ ಬರ್ತಾರೆ ಸ್ಪೆಷಲಿ ಚಾಲೆಂಜ್ಡ್ ಒಂದು ಹುಡುಗ ಬರ್ತಾನೆ. ಸೊ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವ್ರಿಗೆ ಹೇಳ್ಕೊಡೋದ್ರಿಂದ ದೇ ಆರ್ ಸೋ ಹ್ಯಾಪಿ, ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ ಅವರಿಗೆ. ಸೊ ಲಿಸ್ನಿಂಗ್ ಸ್ಕಿಲ್ಸ್, ಆಮೇಲೆ ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್ ಅಂದ್ರೆ ಬ್ರೈನ್ ಡೆವಲಪ್ ಆಗುವಂತದ್ದು ಅದು. ಸೊ ಅವರಿಗೆ ತುಂಬಾ ಉಪಯೋಗ ಆಗುತ್ತೆ. ಇಷ್ಟೇ ಅಲ್ದಂಗೆ ಈ ಐಮ್ಯಾಕ್ಸ್ ಅಲ್ಲಿ ನಾವು ನಮ್ಮ +2 ಅಥವಾ ಹೈಸ್ಕೂಲ್ ಲೆವೆಲ್ ಅಲ್ಲಿ ಓದುವಂತಹ ಫ್ರಾಕ್ಷನ್ಸ್ ಇರಬಹುದು, ಗ್ರಾಫ್ಸ್ ಇರಬಹುದು, ಅದೆಲ್ಲ ಸ್ವಲ್ಪ ತಲೆ ಕೆಡಿಸುವಂತಹ ಮ್ಯಾಕ್ಸ್ ಅದು. ಅದನ್ನ ಕೂಡ ಈ ಲೆವೆಲ್ ಅಲ್ಲೇ ಹೇಳ್ಕೊಡ್ತೀರಾ ಅಂತಂದ್ರೆ ಅದು ದೊಡ್ಡ ಚಾಲೆಂಜೇ ಸರಿ. ಇದು ಬರೀ ಮಕ್ಕಳಿಗಷ್ಟೇ ಅಲ್ಲ, ಟೀಚರ್ಸ್ಗೆ ಸಣ್ಣ ಮಕ್ಕಳಿಗೆ ಹೇಗೆ ಕಲಿಸಬೇಕು ಅನ್ನೋದು ಪಾಪ ಟೀಚರ್ಸ್ ಕೂಡ ದೊಡ್ಡ ಚಾಲೆಂಜ್. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು? ಈಗ ವೆನ್ ಡಯಾಗ್ರಾಮ್ಸ್ ಎಲ್ಲ ಹೇಳ್ಕೊಡ್ತೀವಿ, ಅದರಲ್ಲಿ ಸೆಟ್ ಥಿಯರಿಯಲ್ಲಿ ಬರುತ್ತೆ ಅದು ವೆನ್ ಡಯಾಗ್ರಾಮ್ಸ್. ಅದನ್ನ ನಾವು ಸುಲಭವಾಗಿ ಅದನ್ನ ನಾವು ಪ್ಲೇಸ್ ಮಾಡಿ ಹೇಳಿ ಮಾಡ್ಕೊಡ್ತೀವಿ. ಅದು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಅದು. ಅದನ್ನ ಅವ್ರಿಗೆ ನಾವು ಇವತ್ತು ವೆನ್ ಡಯಾಗ್ರಾಮ್ಸ್ ಹೇಳ್ಕೊಡ್ತಾ ಇದೀವಿ ಅಂತ ಹೇಳೋದಿಲ್ಲ. ಈ ಒಂದು ಆಕ್ಟಿವಿಟೀಸ್ ಅವ್ರು ಮಾಡೋದ್ರಿಂದ ಅವ್ರು ಲೇಟರ್ ಆನ್ ಅದು ನಿಜವಾಗ್ಲಿ ಅವ್ರ ಸ್ಕೂಲಲ್ಲಿ ಕ್ಲಾಸಲ್ಲಿ ಮಾಡುವಾಗ ಅದು ಅವ್ರಿಗೆ ನೆನಪು ಬಂದ್ಬಿಟ್ಟು ಅದು ಸುಲಭ ಅನ್ಸುತ್ತೆ ಅವ್ರಿಗೆ. ಅದು ಸುಲಭವಾಗಿ ಮಾಡುವಂತದ್ದು ಅಂತ ಅನ್ಕೊಂಡು ಅವ್ರು ಮ್ಯಾಥ್ಸ್ ನ ಈಸಿ ಅಂತ ಕ್ಲಾಸ್ ಅಲ್ಲಿ ಮಕ್ಕಳಿಗೆ ಸಾಕಷ್ಟು ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದೀರಾ. ಅಂದ್ರೆ ಸ್ಕೂಲ್ ಲೆವೆಲ್ಗೆ ಇದನ್ನ ತಗೊಂಡೋಗಿಲ್ಲ ಐಮ್ಯಾಕ್ಸ್ ನ. ಸ್ಕೂಲ್ ಅಲ್ಲಿ ಅದೇ ನಮ್ದೇನಿದೆಯಲ್ಲ ಸಾಂಪ್ರದಾಯಿಕ ಕಲಿಕೆ ಅದರಲ್ಲೇ ಇದ್ದೀವಿ. ಹಾಗಾದ್ರೆ ಈ ಐಮ್ಯಾಕ್ಸ್ ಎಲ್ಲ ಈ ತರದ ಮೆಥಡ್ ಆಫ್ ಲರ್ನಿಂಗ್ ಸ್ಕೂಲಿಗೆ ಅಳವಡಿಸ್ಕೊಂಡಿಲ್ವಾ ಇನ್ನು? ಹಾಗಾದ್ರೆ ಕೆಲವೊಂದು ಸ್ಕೂಲಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಜೈನ್ ಸ್ಕೂಲ್ ಅಲ್ಲೆಲ್ಲ ಇದು ನಡೀತಾ ಇದೆ. ಸೊ ಕೆಲವೊಂದರಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಸೊ ಹಾಗೆ ಪ್ರಯತ್ನ ನಡೀತಾ ಇದೆ. ಸೊ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತೀರಾ? ಖಂಡಿತ. ಈ ಐಮ್ಯಾಕ್ಸ್ ಕಾನ್ಸೆಪ್ಟ್ಸ್ ತುಂಬಾ ವಿಭಿನ್ನವಾಗಿರೋದ್ರಿಂದ ಖಂಡಿತ ಇದು ಸಕ್ಸಸ್ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪವರ್ ಕೂಡ ಹೆಚ್ಚೆಚ್ಚು ಮಾಡುತ್ತೆ. ಈ ಕಾನ್ಸಂಟ್ರೇಷನ್ ಅನ್ನೋದು ಮಗು ಯಾವ ವಯಸ್ಸು ಅಂತಲ್ಲ, ನಮ್ಗೆ ಕೂಡ ಬಹಳ ಇಂಪಾರ್ಟೆಂಟ್ ಕಾನ್ಸಂಟ್ರೇಷನ್ ಪವರ್ ಅನ್ನುವಂಥದ್ದು. ಐಮ್ಯಾಕ್ಸ್ ಇಂದ ಕಾನ್ಸಂಟ್ರೇಷನ್ ಪವರ್ ವೃದ್ಧಿ ಆಗೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಕೆಲವೊಂದು ಆಕ್ಟಿವಿಟೀಸ್ ಅಬ್ಸರ್ವೇಷನ್ ಸ್ಕಿಲ್ಸ್ ನ ಅದನ್ನ ಜಾಸ್ತಿ ಮಾಡುವಂತಹ ಆಕ್ಟಿವಿಟೀಸ್ ಇರುತ್ತೆ. ಸಣ್ಣ ಈಗ ಒಂದು ಆನೆ ಆಗ್ಲಿ ಒಂದು ಇಲಿ ಆಗ್ಲಿ ಅದೆರಡು ನೋಡಿದ್ರೆ ಅದ್ರದ್ದು ಡಿಫ್ರೆನ್ಸ್ ಗೊತ್ತೇ ಆಗುತ್ತೆ. ಆದ್ರೆ ವಿಭಿನ್ನವಾದ ಇಲಿಗಳು ಇದ್ದು ಅದ್ರದ್ದು ಕಲರ್ಸ್ ಆಫ್ ಐಸ್ ನ ನಾವು ನೋಡೋದಿದ್ರೆ ಅದು ಒಂದು ಸೂಕ್ಷ್ಮವಾಗಿ ನೋಡ್ಬೇಕು. ಅದ್ ಅಲ್ದಿರೆ ಅದ್ರಲ್ಲೂ ಇನ್ನ ಕೆಲವೊಂದು ಸಣ್ಣದನ್ನ ನಾವು ಮಾಡೋದು ನಿಮ್ಗೆ ಆಗದೆ ಇರಬಹುದು, ಆ ಒಂದು ಸಣ್ಣ ಮಕ್ಕಳಿಗೆ ಖಂಡಿತ ಆಗತ್ತೆ. ಅವ್ರು ಅಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಆ ಒಂದು ಅಬ್ಸರ್ವೇಷನ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಅಂದ್ರೆ ದೀಪಿ ನೀವ್ ಹೇಳೋದು ಮಕ್ಕಳು ವಯಸ್ಸಿನಲ್ಲಿ ಅಷ್ಟೇ ಚಿಕ್ಕವರು, ಸಾಮರ್ಥ್ಯದಲ್ಲಿ ಅಲ್ಲ, ನಮ್ಗಿಂತ ಅವರು ತುಂಬಾನೇ ಜಾಣರು, ಆಮೇಲೆ ಅಷ್ಟೇ ಆಕ್ಟಿವ್ ಆಗಿ. ಪ್ರತಿಯೊಬ್ಬ ಅಪ್ಪ ಅಮ್ಮ ಕೂಡ ಇದನ್ನ ತಿಳ್ಕೊಬೇಕಾಗುತ್ತೆ ಅಲ್ವಾ? ಮಕ್ಕಳು ನಮ್ಗಿಂತ ಹೆಚ್ಚೆಚ್ಚು ಜಾಣರು, ಅವ್ರಿಗೆ ಸಾಮರ್ಥ್ಯಕ್ಕೆ ತಕ್ಕಂಗೆ ನಾವು ಆಸ್ಪದ ಮಾಡ್ಕೊಡ್ಬೇಕು ಅಂತ. ಎಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ದೀಪ್ತಿ, ಇಷ್ಟೆಲ್ಲ ದೊಡ್ಡ ಪ್ರಾಜೆಕ್ಟ್ ಅನ್ನ ನಾವು ಮಕ್ಕಳ ತಲೆಗೆ ತುಂಬುವಾಗ ಟೀಚರ್ಸ್ಗೂ ಅದೇ ಲೆವೆಲ್ ಆಫ್ ಟ್ರೈನಿಂಗ್ ಬೇಕಾಗುತ್ತೆ. ನೀವು ಟೀಚರ್ಸ್ ನ ಯಾವ ತರ ಟ್ರೈನ್ ಮಾಡ್ಬೇಕಾಗುತ್ತೆ? ಎಂತಹ ಟೀಚರ್ಸ್ ಐಮ್ಯಾಕ್ಸ್ ಅನ್ನ ಹೇಳ್ಕೊಡೋದಕ್ಕೆ ಸಾಧ್ಯ? ಇಲ್ಲ, ಬೇಸಿಕ್ ಮ್ಯಾಥ್ಸ್ ನಾಲೆಜ್ ಇರೋಂಥವ್ರು, ಆಮೇಲೆ ಇದು ಒಂದು ಅದು ಟೀಚಿಂಗ್ ಇದರಲ್ಲಿ ಫೀಲ್ಡಲ್ಲಿ ಇದ್ದವರು ಅಂಥವ್ರು ಅಥವಾ ಹೌಸ್ ವೈಫ್ಸು ಯಾರೇ ಆಗಲಿ ಇದರಲ್ಲಿ ನಾವು ಟ್ರೈನ್ ಕೊಡ್ತಾರೆ. ಸೊ ಖಂಡಿತ ನಮಗೂ ಸಹ ಒಳ್ಳೆ ಟ್ರೈನಿಂಗ್ ಆಗಿ ಕಂಟಿನ್ಯೂಸ್ ಆಗಿ ರಿಫ್ರೆಶಿಂಗ್ ಟ್ರೈನಿಂಗ್ ಆಗಿ ಇದ್ರ ಬಗ್ಗೆ ಎಲ್ಲ ಪ್ರೊಲಾಂಗ್ ಟ್ರೈನಿಂಗ್ ಆದ್ರೇನೆ ನಾವು ಎಲ್ಲ ಮುಂದೆ ಹೋಗಕ್ಕೆ ಸಾಧ್ಯ. ಎಸ್, ಇನ್ನು ಕೊನೆಯದಾಗಿ ನೋಡ್ತಿರುವಂತಹ ನಮ್ಮ ವೀಕ್ಷಕರಿಗೆ ಐಮ್ಯಾಕ್ಸ್ ಅವ್ರ ಮಕ್ಕಳಿಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಚುಟ್ಕಾಗಿ ತಿಳಿಸ್ಕೊಡಿ.
ಐಮ್ಯಾಕ್ಸ್ ಅದೇ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಓಕೆ, ಕಾನ್ಫಿಡೆನ್ಸ್ ಇರೋದ್ರಿಂದ, ಆಮೇಲೆ ಓವರ್ ಆಲ್ ಬ್ರೈನ್ ಡೆವಲಪ್ಮೆಂಟ್ ಆಗೋದ್ರಿಂದ ಆ ಮಕ್ಕಳಿಗೆ ನೋಡೋ ದೃಷ್ಟಿಕೋನ ಇದಾಗುತ್ತೆ. ಆಮೇಲೆ ಮೇಜರ್ ಅದು ಭಯ ಇದೆಯಲ್ಲ ಮ್ಯಾಥ್ಸ್ ಅನ್ನೋದು, ಅದೊಂದು ಹೋಗ್ಬಿಟ್ರೆ ಸಾಕು. ಕಾನ್ಫಿಡೆನ್ಸ್ ಆಗಲಿ, ಆಮೇಲೆ ಸುಲಭವಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಆಗಲಿ ಅದೆಲ್ಲ ಮಾಡ್ತಾರೆ. ಬರೀ ಕ್ಲಾಸಲ್ಲಿ ಒಂದೇ ಆಗಲ್ಲ, ಮುಂದಿನ ಜೀವನದಲ್ಲೂ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋ ಒಂದು ಕೆಪಾಸಿಟಿ ತುಂಬಾ ಬೆಳೆಯುತ್ತೆ. ಎಸ್ ದೀಪ್ತಿ, ಇಟ್ ವಾಸ್ ವೆರಿ ಮಚ್ ಏನು ರಿಕ್ವೈರ್ಡ್. ಯಾಕೆಂತಂದ್ರೆ ಮಕ್ಕಳಿಗೆ ನಾವು ಆಟದ ಮೂಲಕ ಅಷ್ಟೇ ಕಲಿಕೆ ಸಾಧ್ಯ, ಅಂದ್ರೆ ಅದು ಶಾಶ್ವತವಾಗಿ ಅವ್ರ ತಲೆಯಲ್ಲಿ ಉಳಿಯುತ್ತೆ ಅಂತ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್ ದೀಪ್ತಿ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಯಾವಾಗ್ಲೂ ಅಷ್ಟೇ ಮಕ್ಕಳು ತುಂಬಾ ಜಾಣರಾಗ್ಬೇಕಂದ್ರೆ ಲೆಕ್ಕದಲ್ಲಿ ಪಕ್ಕಾ ಇರ್ಬೇಕಂತೆ. ಈ ಪಕ್ಕಾ ಲೆಕ್ಕ ಹೇಗ್ ಮಾಡುತ್ತೆ ಅಂದ್ರೆ ಮ್ಯಾಥ್ಸ್ ನೀಟಾಗಿ ನಾವು ಕಲಿಬೇಕಂತಂದು. ಹೀಗಾಗಿ ನೀವು ಕೂಡ ಈ ಕಾನ್ಸೆಪ್ಟ್ ಅನ್ನ ನಿಮ್ಮ ಮಕ್ಕಳ ಕಲಿಕೆಯಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಸಖಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ.